ನಮ ಸರ್ವೇಭ್ಯ ನಿತ್ಯಮೇಕಂ ಸುಭಾಷ್ ವಿಚಾರಧಾರೆಗೆ ಸ್ವಾಗತ. ಬಟ್ಟೆ ವಿನಾಯಕ ಸನ್ನಿಧಿ, ಉದ್ರಿ, ಕಲ್ಮನೆ, ಸಾಗರ, ಶಿವಮೊಗ್ಗ ಜಿಲ್ಲಾ. ಬಟ್ಟೆ ವಿನಾಯಕನ ಪ್ರತಿಷ್ಠೆ ನೆರವೇರಿ ವರ್ಷ ತುಂಬಿರ್ತಕ್ಕಂತಹ ವಿಚಾರ. ಈ ಬಟ್ಟೆ ವಿನಾಯಕನ ವಿಶೇಷತೆ ಚತುರ್ಭುಜಧಾರೆ, ಧನುರ್ಧಾರೆ, ಒಂದು ಕೈಯಲ್ಲಿ ಧನುಸ್ಸು ಬಾಣ, ಇನ್ನೊಂದು ಕೈಯಲ್ಲಿ ಪಾಶ ಅಂಕುಶ, ಮತ್ತೊಂದು ಕೈಯಲ್ಲಿ ಮೋದಕ, ಇನ್ನೊಂದು ಕೈ ಅಭಯಹಸ್ತ, ಉದ್ದವಾದ ಸೊಂಡಿಲು, ಎಡಭಾಗಕ್ಕೆ ತಿರುವಿರ್ತಕ್ಕಂಥದ್ದು, ದೊಡ್ಡದಾದ ಹೊಟ್ಟೆ, ಈ ರೀತಿಯಾಗಿರ್ತಕ್ಕಂತಹ ವಿಗ್ರಹದ ಪ್ರತಿಷ್ಠೆಯಾಗಿದೆ. ವಾರ್ಷಿಕ ಉತ್ಸವ 8ನೇ ತಾರೀಕು ಏಪ್ರಿಲ್ ತಿಂಗಳು 2027, ಅಂದರೆ ಮುಂದಿನ ವರ್ಷ ನೆರವೇರಿಕೊಂಡಿದ್ದೇವೆ ವಾರ್ಷಿಕದ ಉತ್ಸವ. ಆ ದಿನ ಶಿವಮಾಲೆ ಎಂಬತಕ್ಕಂತಹ ಯಕ್ಷಗಾನ ಪ್ರಸಂಗ, ಯಕ್ಷಗಾನ ಪ್ರದರ್ಶನ ನಡೆಯಲಿದೆ. ಸಾಯಂಕಾಲ 6 ಗಂಟೆಗೆ ಆರಂಭವಾಗ್ತದೆ, ಸುಮಾರು 10 ಗಂಟೆಯ ತನಕ ಅದು ನಡೀತಕ್ಕಂಥದ್ದು. ಎಲ್ಲರಿಗೂ ಹೃದಯಪೂರ್ವಕವಾದ ಸ್ವಾಗತವನ್ನು ಈಗಲೇ ಕೋರ್ತಾ ಇದ್ದೇನೆ. ಇರಲಿ, ನಮ್ಮ ಸನಾತನ ಸಂಸ್ಕೃತಿ, ದೇವತಾ ಕಾರ್ಯಗಳು, ದೇವಸ್ಥಾನಗಳ ನಿರ್ಮಾಣ ಮಾಡಬೇಕು. ಹಾಗೆ ಹಳೆಯದಾಗಿರ್ತಕ್ಕಂತಹ ದೇವಸ್ಥಾನಗಳು ಛಿದ್ರಗೊಂಡಿರ್ತಕ್ಕಂತಹದ್ದು, ಶಿಥಿಲಗೊಂಡಿರ್ತಕ್ಕಂತಹದ್ದು, ಜೀರ್ಣಾವಸ್ಥೆಯನ್ನು ಹೊಂದಿರತಕ್ಕಂತಹದ್ದ ದೇವಸ್ಥಾನಗಳನ್ನು ಜೀರ್ಣೋದ್ಧಾರವನ್ನು ಮಾಡ್ತಕ್ಕಂತಹ ಕಾರ್ಯ ಭಾರತೀಯರಾಗಿರ್ತಕ್ಕಂತಹ ನಾವು, ಹಿಂದೂಗಳಾಗಿರ್ತಕ್ಕಂತಹ ನಾವು ನೆರವೇರಿಸಲೇಬೇಕಾಗಿರ್ತಕ್ಕಂತಹ ಆದ್ಯ ಕರ್ತವ್ಯ. ಹಾಗೆ ಪಿತೃ ಪಿತಾಮಹ ಪ್ರಪಿತಾಮಹ, ನಮ್ಮ ತಂದೆ, ನಮ್ಮ ತಾತ, ಹಾಗೂ ನಮ್ಮ ಮುತ್ತಾತ, ಹಾಗೂ ನಮ್ಮ ಗುರುಗಳು, ಹಾಗೂ ನಮ್ಮ ಋಷಿಮುನಿಗಳು, ಇವರ ಸ್ಮರಣೆ, ಇವರ ಆರಾಧನೆ, ಇವರ ಆವಾಹನೆ ಇತ್ಯಾದಿಗಳನ್ನು ಕೂಡ ನಾವು ಮಾಡಬೇಕಾಗ್ತದೆ. ಸನಾತನ ಸಂಸ್ಕೃತಿ ಇದು. ಸಂಧ್ಯಾ ಉಪಾಸನೆಯನ್ನು ಮಾಡ್ತೇವೆ, ಸಂಕಲ್ಪ ಮಾಡ್ತೇವೆ. ವಿಶಾಲವಾಗಿರ್ತಕ್ಕಂತಹ ಪ್ರಪಂಚಕ್ಕೆ ಸರ್ವರಿಗೂ ಸುಖವಾಗಲಿ ಅಂತಕ್ಕಂತಹ ಆಶೀರ್ವಚನವನ್ನು ಕೂಡ ನಾವು ನೆರವೇರಿಸ್ತೇವೆ, ಸಂಕಲ್ಪವನ್ನು ಕೂಡ ಮಾಡಿಕೊಳ್ತೇವೆ. ಇದು ನಮ್ಮ ಜೀವನ ಶೈಲಿ, ಸನಾತನ ಪದ್ಧತಿ. ಸನಾತನ ಇದು ಧರ್ಮ ಅಲ್ಲ, ಇದು ಜೀವನ ಶೈಲಿಯಾಗಿರ್ತಕ್ಕಂತಹದ್ದು. ಉಪನಯನ ಸಂಸ್ಕಾರ, ಬ್ರಹ್ಮೋಪದೇಶ, ಗಾಯತ್ರಿಯ ಉಪಾಸನೆ, ಸಂಧ್ಯಾ ಉಪಾಸನೆ. ಈ ಗಾಯತ್ರಿಗೆ ಗಾಯಂತಂ ತ್ರಾಯತೆ ಇತಿ ಗಾಯತ್ರಿ ಅಂತ ಹೇಳ್ತಾರೆ. ವಿಶ್ವಾಮಿತ್ರ ಋಷಿ, ಗಾಯತ್ರಿ ಛಂದಃ, ಸವಿತಾ ದೇವತಾ. ವಿಶ್ವಾಮಿತ್ರ ಇದಕ್ಕೆ ಋಷಿಯಾಗಿರ್ತಾರೆ. ಗಾಯತ್ರಿ ಛಂದಸ್ಸು, ಗಾಯತ್ರಿ ಅನುಷ್ಟುಪು, ತ್ರಿಷ್ಟುಪು, ಈ ರೀತಿಯಾಗಿರ್ತಕ್ಕಂಥ ಛಂದಸ್ಶಾಸ್ತ್ರ ಇದೆ. ಅದರಲ್ಲಿ ಗಾಯತ್ರಿ ಅಂತಕ್ಕಂಥದ್ದು ಛಂದಸ್ಸು. ಈ ಗಾಯತ್ರಿಗೆ 24 ಅಕ್ಷರ ಉಳ್ಳಂತಹದ್ದು. ಚತುರ್ವಿಂಶತ್ಯಕ್ಷರ ತ್ರಿಪದ ಷಟ್ಕುಕ್ಷೇ, ತ್ರಿಪದ 3 ಕಾಲು, ಷಟ್ಕುಕ್ಷಿ 6 ಕುಕ್ಷಸ್ಥಾನ, ಹೊಟ್ಟೆ. ಪಂಚಶೀರ್ಷೋಪನಯನ ವಿನಯೋಗ, 5 ತಲೆ ಉಳ್ಳಂತಹ ಗಾಯತ್ರಿಯ ಆಕಾರ. ಹೇಗೆ ನಮ್ಮಲ್ಲಿ ವಿಶಾಲವಾಗಿರ್ತಕ್ಕಂಥದ್ದು, ವಿಕಾರವಾಗಿರ್ತಕ್ಕಂಥದ್ದು, ವಿಕೃತವಾಗಿರ್ತಕ್ಕಂಥದ್ದು, ಜನಸಾಮಾನ್ಯರಂತೆ ಇರತಕ್ಕಂತಹ ನಮ್ಮ ದೇವತೆಗಳನ್ನ ನಿರ್ಮಾಣ ಮಾಡಲಿಲ್ಲ. ಋಷಿಮುನಿಗಳ ಕಲ್ಪನೆ, ಕವಿಗಳ ಕಲ್ಪನೆ, ತಪಸ್ಸಿನ ಒಂದು ಗೋಚರತೆ, ತಪಸ್ಸನ್ನು ಮಾಡಬೇಕು. ಭೃಗರ್ವೈಪಾರುಣೆ, ಭೃಗು ಅಂತಕ್ಕಂತಹ, ವಾರುಣಿ ಅಂತಕ್ಕಂಥವ್ರು. ವರುಣಂ ಪಿತರಮುಪಸಸಾರ, ತಂದೆಯನ್ನು ಹೋಗಿ
ಕೇಳ್ತಾನೆ. ತಂದೆಯೇ ಗುರುವಾಗಿದ್ದರು ಹಿಂದಿನ ಕಾಲದಲ್ಲಿ. ಬ್ರಹ್ಮ ಏನು, ಬ್ರಹ್ಮ ಯಾರು, ಬ್ರಹ್ಮ ಹೇಗೆ ಎಂಬತಕ್ಕಂಥ ಪ್ರಶ್ನೆಯನ್ನು ಇಡ್ತಾನೆ. ಅವಾಗ ಅವನು ತಪಸ್ಸನ್ನು ಮಾಡು ಅಂತ ಹೇಳ್ತಾನೆ. ಅನ್ನಂ ಬ್ರಹ್ಮೇತಿ ವ್ಯಜಾನಾತ್, ತಪಸ್ಸನ್ನು ಆಚರಿಸ್ತಾನೆ. ತಪಸ್ಸನ್ನು ಆಚರಿಸಿ ಅವನಿಗೆ ಗೋಚರ ಆಗ್ತದೆ ಅನ್ನ ಬ್ರಹ್ಮ. ಯಾಕೆ ಕೇಳಿದ್ರೆ ಬ್ರಹ್ಮನ ಲಕ್ಷಣ ಏನಪ್ಪ ಅಂತ ಕೇಳಿದ್ರೆ, ಏನ ಜಾತಾನ ಜೀವಂತಿ ಯತ್ ಪ್ರಯಂತ್ಯ ಬಿತಂ ವಿಶಂತಿ ತದ್ ಬ್ರಹ್ಮ.